ಮಳೆ ಹಾನಿ ಪ್ರದೇಶಗಳಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟರು. ಸಿಲ್ಕ್ ಬೋರ್ಡ್ನಲ್ಲಿ ಜಂಕ್ಷನ್ ವೀಕ್ಷಣೆ ಮಾಡಿದ್ದಾರೆ. ಅಲ್ಲಿ ಪರಿಶೀಲನೆ ಆಗಿದೆ. ತುಂಬಿ ಹರಿತಾ ಇರುವಂತಹ ರಾಜಕಾಲುವೆಯನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಮಳೆ ಹಾನಿ ಪ್ರದೇಶಗಳಿಗೆ ಇವತ್ತು ಭೇಟಿ ಕೊಟ್ಟಿದ್ದಾರೆ ಡಿಸಿಎಂ. ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಖುದ್ದಾಗಿ ಅವರು ನಗರ ಪ್ರದಕ್ಷಿಣೆಯನ್ನು ಕೂಡ ಮಾಡಿದ್ದಾರೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಪರಿಶೀಲನಾ ಕಾರ್ಯವನ್ನ ಮಾಡಿದ್ರು. ತುಂಬಿ ಹರಿದಂತಹ ರಾಜ ಕಾಲುವೆಯನ್ನು ಕೂಡ ಈ ಸಂದರ್ಭದಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಬಿಬಿಎಂಪಿ, ಬಿಎಂಆರ್ಸಿಎಲ್ ಮತ್ತು ಸ್ಥಳೀಯ ಪೊಲೀಸರು ಅವರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಎಲ್ಲೆಲ್ಲಿ ಮಳೆಯಿಂದಾಗಿ ಆಗಬಹುದಾದಂತಹ ಅನಾಹುತಗಳು, ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳಾಗಿದೆ, ಪಾಟ್ ಹೋಲ್ಗಳ ಸಂಖ್ಯೆ ಎಷ್ಟಿದೆ, ಅದನ್ನ ಮುಚ್ಚುವಂತ ಕೆಲಸಗಳು ಹೇಗಾಗಬೇಕು, ಅದೆಲ್ಲದ್ರ ಬಗ್ಗೆ ಈಗ ಮಾತನಾಡ್ತಾ ಇದ್ರು. ಅಲ್ಲಿದ್ದಾನೆ ಬೆಂಗಳೂರು ರಾಜ್ಯ ಕಾಲುವೆ ನಾನು ರೋಡಲ್ಲಿ ಒಂದು ರೌಂಡ್ ಎಲ್ಲ ನಾನು ಗಮನಿಸಿದೆ. ಡೆಬ್ರಿಸು ಬಹಳ ಮಧ್ಯ ಹಾಕೊಂಡಿದೆ. ನಮ್ಮ ಕಾರ್ಪೊರೇಷನ್ ಅವರು ನೆಗ್ಲೆಕ್ಟ್ ಮಾಡಿದ್ದು ನಾನು ಕಣ್ಣಲ್ಲಿ ಕಂಡಿದ್ದೀನಿ. ನಾನು ನಮ್ಮ BMRC ಅವ್ರಿಗೂ ಹೇಳಿದ್ದೀನಿ, ಅವ್ರ ಕೆಲಸ ಆಗ್ತಾ ಇರೋಂಥ ಡೆಬ್ರಿಸ್ ಏನ್ ಕನ್ಸ್ಟ್ರಕ್ಷನ್ ಡೆಬ್ರಿಸ್ ಇದೆ ಅದೆಲ್ಲ ಕೂಡಲೇ ತೆಗಿಬೇಕು ಅಂತ. ಬಹಳ ಕಡೆ ಫ್ಲಡ್ ಮಳೆ ಜಾಸ್ತಿ ಆದಾಗ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಐಡೆಂಟಿಫಿಕೇಶನ್ ಆಗ್ತಾ ಇದೆ. ಕೆಲವು ಜಾಗದಲ್ಲಿ ವೆಂಟ್ಗಳನ್ನ ಸ್ವಲ್ಪ ದೊಡ್ಡದು ಮಾಡಬೇಕಾಗಿದೆ, ನೀರು ಹೋಗುವಂತ ಜಾಗನ ಮಾಡಬೇಕಾಗಿದೆ. ಅದು ಕೂಡಲೇ ನಾವು ಕ್ರಮ ಕೈಗೊಳ್ಳಕ್ಕೆ ಮಾಡ್ತೀವಿ. ಜೊತೆಗೆ ವಿಪರೀತ ಮಳೆ ಜಾಸ್ತಿ ಬಂದು ಪಾಟ್ ಹೋಲ್ಸ್ ಜಾಸ್ತಿ ಆಗ್ತಾ ಇದೆ. ಅದು ಕೂಡ ನಾನು ಪೊಲೀಸ್ ಅವ್ರಿಗೆಲ್ಲ ಹೇಳಿದೀನಿ, ನೀವೇ ಅದನ್ನ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಇದೆ ಅದನ್ನ ನೀವೇ ಫೋಟೋ ಮಾಡ್ಬಿಟ್ಟು ನಮ್ಗೆ ಅಪ್ಲೋಡ್ ಮಾಡಿ. ಇಂಜಿನಿಯರ್ಸ್ಗೂ ಹೇಳಿದೀವಿ, ನಾಗರಿಕರಿಗೂ ಹೇಳಿದೀವಿ ಆ ಪಾಟ್ ಹೋಲ್ಸ್ ಅನ್ನ ಐಡೆಂಟಿಫೈ ಮಾಡಿ ಅಂತ. ಸೊ ಇಂಥ ಸಂದರ್ಭದಲ್ಲಿ ಮುಂಜಾಗ್ರತವಾಗಿ ಎಲ್ಲೆಲ್ಲಿ ಇದನ್ನ ಮಾಡಕ್ಕಾಗ್ತದೆ ಮಾಡ್ತೀನಿ. ಆಮೇಲೆ ಜೊತೆಗೆ ನಮ್ಮ ಹಾರ್ಟಿಕಲ್ಚರ್ ಅವರು ಕೂಡ ನಾನು ನೋಡಿದೆ, ಅದು ಸರಿಯಾಗಿ ಕೆಲವು ಪಾರ್ಕ್ಗಳೆಲ್ಲ ಕಂಪ್ಲೀಟ್, ಪಾರ್ಕ್ ಒಳಗಡೆ ವಿಪರೀತ ಡಬ್ರಿಸ್ಗಳು ಕ್ಲೀನಿಂಗ್ ಎಲ್ಲ ಕೂಡ ಎಲ್ಲ ಆಗ್ತಾ ಇಲ್ಲ. ಅದಕ್ಕೆ ಮುಂಜಾಗ್ರತೆಯಾಗಿ ಸ್ವಲ್ಪ ಎಮರ್ಜೆನ್ಸಿಗೆ ಎಲ್ಲಾ ಕಡೆ ಸ್ವಲ್ಪ ಕ್ಲೀನಿಂಗ್ ಪ್ರೊಸೆಸ್ ಶುರು ಮಾಡಕ್ಕೆ ಡೈರೆಕ್ಷನ್ ಇಶ್ಯೂ ಮಾಡ್ತಾರೆ. ಅದು ಏನಾಗ್ತಾ ಇದೆ, ಈ ಡಬ್ರಿಸ್ ಏನಾಗಿದೆ ಅಲ್ಲೇ ರೋಡಲ್ಲಿ ಹಾಕ್ಬಿಟ್ಟಿರ್ತಾರೆ. ಜಯದೇವ ಅಂಡರ್ ಪಾಸ್ ವೀಕ್ಷಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇರುವಂತಹದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅಲ್ಲಿ ಎಷ್ಟೆತ್ತರಕ್ಕೆ ನೀರು ನಿಂತ್ಕೊಳ್ಳುತ್ತೆ, ನೀರು ಸರಾಗವಾಗಿ ಹೋಗ್ಲಿಕ್ಕೆ ವ್ಯವಸ್ಥೆಗಳ ಆಗಿಲ್ಲ, ಇದೆಲ್ಲದರ ಬಗ್ಗೆಯೂ ಕೂಡ ಅವರು ಗಮನಿಸ್ತಾ ಇದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಲ್ಲಿ ಪಾಟ್ಹೋಲ್ಸ್ಗಳು ಕೂಡ ಇದ್ದು ನಾಗರಿಕರು ಕೂಡ ಫೋಟೋಸ್ನ ತೆಗೆದು ನೀವು ಹಂಚ್ಕೊಳ್ಳಿ, ನಾವು ಅದನ್ನ ಸರಿಪಡಿಸುವ ಕೆಲಸವನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. थोड़ा उधर ही रखो बड़ा जिम्मा पड़ हंगे साइड ले पर लगप्पा फ्रेंड्स ಎಲ್ಲ ಹಂಗೆ ಬರ್ತಾರೆ ಅಣ್ಣ ಮೊಬೈಲ್ ಹತ್ರ हां थोड़ा पकड़ एक 10 मिनट काम रुको यार, बाद में करेंगे. ठीक है, फोटो दे देंगे.